ಓಕೆ ಚಿಲ್ಡ್ರನ್, ಕೆಮಿಸ್ಟ್ರಿ ಎಕ್ಸಾಮ್ಗೆ ಇನ್ನೇನು ಒಂದೇ ದಿನ ಬಾಕಿ ಇದೆ. ಸೊ ಹಾಗಿದ್ರೆ ಒಂದು ದಿನದಲ್ಲಿ ಈಗಲೂ ಕೂಡ ಟೈಮ್ ಇದೆಯಾ ನಮಗೆ 50+ ಸ್ಕೋರ್ ಮಾಡೋದಕ್ಕೆ ಅಂದರೆ ಎಸ್ ಇಟ್ ಈಸ್ ಪಾಸಿಬಲ್. ಆ್ಯಂಡ್ ನ್ಯೂಮರಿಕಲ್ಸ್ ತುಂಬ ಕಷ್ಟ ಆಗುತ್ತೆ ಅಂತಂದರೆ ಫೈನ್, ನೀವು ನ್ಯೂಮರಿಕಲ್ಸನ್ನು ಇಲ್ಲದೇನೆ ಹೇಗೆ 45 ಔಟ್ ಆಫ್ 70 ಸ್ಕೋರ್ ಮಾಡಬಹುದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ತುಂಬ ಟೈಮ್ ತೊಗೊಳ್ಳಲ್ಲ, ತುಂಬ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ ಯಾವ್ಯಾವ ಚಾಪ್ಟರ್ಸನ್ನು ಓದಬೇಕು ಫಿಸಿಕಲ್, ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ಕಿಂದ. ಆ್ಯಂಡ್ ದೆನ್ ಹೇಗೆ ಓದಬೇಕು, ಆ ಒನ್ ಡೇನಲ್ಲಿ ನೀವು ಯಾವ ತರಹ ಸ್ಟಡಿ ಮಾಡಬೇಕು ಅಂತೇಳಿ ಆ ಒನ್ ಡೇಯ ಸ್ಟಡಿ ಟೈಮ್ ಟೇಬಲನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಆ್ಯಂಡ್ ದೆನ್ ನಿಮಗೆ ಈ ವಿಡಿಯೋದಲ್ಲಿ ನಾನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಹೇಳ್ತೀನಿ. ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇದು ಹೆಚ್ಚೆಚ್ಚು ಜನಕ್ಕೆ ತಲುಪಲಿ. ಸೊ ನಾವು ಐ ಆಮ್ ಗೋಯಿಂಗ್ ಟು ಟೆಲ್ ಯು ದ ಸ್ಮಾರ್ಟೆಸ್ಟ್ ವೇ ಟು ಸ್ಕೋರ್ 50+. ಎಸ್, ನಿಮಗೆ ಇವಾಗ ಒಂದೇ ದಿನ ಉಳಿದಿದೆ. ಸೊ ಈ ಒಂದು ದಿನದಲ್ಲಿ ನೀವು ಇಡೀ ಸಿಲೆಬಸ್ಸನ್ನು, ಇಡೀ ಚಾಪ್ಟರ್ನ ಓದಕ್ಕೆ ಕೊಡೋಕ್ಕಾಗೋದಿಲ್ಲ. ಅಂದರೆ ಲೈಕ್ ABCDE 4 ಎಲ್ಲ ಪಾರ್ಟ್ಸಲ್ಲೂ ಕೂಡ ನೀವು ಕ್ವೆಶನ್ಸ್ನ ಅಟೆಂಪ್ಟ್ ಮಾಡೋದಕ್ಕೆ ಎಷ್ಟೆಷ್ಟು ಚಾಪ್ಟರ್ಸನ್ನು ಓದಬೇಕಾಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಎಸ್, ಯು ನೀಡ್ ಟು ಸ್ಟಡಿ ಓನ್ಲಿ 6 ಚಾಪ್ಟರ್ಸ್ ಟು ಸ್ಕೋರ್ 50+. ಹೇಗೆ ಅಂತ ನಾನಿವಾಗ ಹೇಳ್ತೀನಿ. ಬಿಫೋರ್ ದ್ಯಾಟ್ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ನಾನೊಂದು ಸ್ಪೆಷಲ್ ಕೋರ್ಸ್ನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಬಹಳಷ್ಟು ಜನಕ್ಕೆ ಇವಾಗ ಟಾಪ್ ಕಾಲೇಜಸ್ಸಲ್ಲಿ ಜಾಯ್ನ್ ಆಗಬೇಕು ಅಂತ ಆಸೆ ಇರುತ್ತೆ. ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಎಜುಕೇಷನ್ಗಂತೂ ಇವಾಗ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಬಟ್ ಹಿಯರ್ ಈಸ್ ಸಮಥಿಂಗ್ ದಟ್ ಕುಡ್ ಚೇಂಜ್ ಎವ್ರಿಥಿಂಗ್ ಫಾರ್ ಯು. ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್, NIAT. ಎಸ್, ಇವಾಗ ಇಂತಹ ನೆಕ್ಸ್ಟ್ ಜನರೇಷನ್ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ಳುವಂತಹ ಇನ್ಕ್ರೆಡಿಬಲ್ ಅಪಾರ್ಚುನಿಟಿ ನಿಮಗಿದೆ, ವಿಚ್ ಈಸ್ ಆಫರಿಂಗ್ ಆ್ಯನ್ ಅಡ್ವಾನ್ಸ್ಡ್ ಕರಿಕ್ಯುಲಮ್ ಬಿಲ್ಟ್ ಬೈ ಟಾಪ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್. ವೇಟ್, ಕಂಪ್ಯೂಟರ್ ಸೈನ್ಸ್ ಎಜುಕೇಷನ್ಗೆ ಆದರೆ NIATನೇ ಯಾಕೆ ಚೂಸ್ ಮಾಡಬೇಕು? ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ ಕಾಲೇಜಸ್ ಅಂತ ನೀವು ಕೇಳಬಹುದು. ಸಿ, ಇನ್ NIAT ಇಟ್ಸ್ ಅ 4-year BTech ಪ್ರೋಗ್ರಾಮ್. ಇದೊಂದು 4 ವರ್ಷದ BTech ಪ್ರೋಗ್ರಾಮ್ ಆಗಿರುತ್ತೆ ದಟ್ ಆಫರ್ಸ್ ಯು ಕಟಿಂಗ್ ಎಡ್ಜ್ ಸ್ಪೆಷಲೈಸೇಷನ್ ಇನ್ ಮಷೀನ್ ಲರ್ನಿಂಗ್ ಆ್ಯಂಡ್ ಡೇಟಾ ಸೈನ್ಸ್. ಇಟ್ ಆಲ್ಸೋ ಹ್ಯಾಸ್ ದ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ವಿತ್ ನ್ಯೂ ಏಜ್ ಕ್ಲಾಸ್ ರೂಮ್ಸ್, ಜೊತೆಗೆ ಪ್ರಾಕ್ಟಿಕಲ್ ನಾಲೆಜನ್ನು ನೀಡುತ್ತೆ ಟು ಪ್ರಿಪೇರ್ ಯು ಫಾರ್ ದ ಟೆಕ್ನಿಕಲ್ ವರ್ಲ್ಡ್ ಅಹೆಡ್. ಇಂಡಿಯಾದಲ್ಲಿ ಈಗಾಗಲೇ 10 ಲೊಕೇಶನ್ಸಲ್ಲಿ ಈ NIAT ಇನ್ಸ್ಟಿಟ್ಯೂಷನ್ಸ್ ಇವೆ. ಆ್ಯಂಡ್ ಬೆಂಗಳೂರಲ್ಲೂ ಕೂಡ NIAT ಇನ್ಸ್ಟಿಟ್ಯೂಷನ್ ಇದೆ. ಸೊ ಬೆಂಗಳೂರು ಅಂತಂದರೆ ಇಟ್ಸ್ ಅ ಬಝಿಂಗ್ ಹಬ್ ಫಾರ್ ಟಾಪ್ IT ಕಂಪ್ನೀಸ್ ಅಂತ ನಿಮ್ಗೆ ಗೊತ್ತೇ ಇದೆ. ನಾವು ಹಾಗಿದ್ರೆ ಹೇಗೆ ಅಪ್ಲೈ ಮಾಡೋದು ಅಂತ ಕೇಳ್ಬೋದು. ಸೊ ಇಟ್ಸ್ ವೆರಿ ಸಿಂಪಲ್. ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕು. ಸೊ ಅಪ್ಲಿಕೇಶನ್ ಫಾರ್ಮ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಫಿಲ್ ಮಾಡಿ. ಆ್ಯಂಡ್ ಯು ಹ್ಯಾವ್ ಟು ಟೇಕ್ ದ ಎಂಟ್ರೆನ್ಸ್ ಎಕ್ಸಾಮ್. ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ. ಆದಷ್ಟು ಬೇಗ ಫಾರ್ಮ್ನ ಫಿಲ್ ಮಾಡಿ ಸಕ್ಸಸ್ಫುಲ್ ಕೆರಿಯರ್ನ ಮೊದಲನೇ ಹೆಜ್ಜೆನ ಇಡಿ. ನಾವು ಆ 6 ಚಾಪ್ಟರ್ಸ್ ಯಾವುದು ಅಂತಂದರೆ, ಸೊ ಮೊದಲಿಗೆ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನೀವು 2 ಚಾಪ್ಟರ್ಸನ್ನು ಓದಬೇಕಾಗುತ್ತೆ, ಸೊಲ್ಯೂಷನ್ಸು ಜೊತೆಗೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಅಥವಾ ಕೆಮಿಕಲ್ ಕೈನೆಟಿಕ್ಸ್, ಯಾವುದಾದ್ರೂ ನಿಮ್ಮ ಚಾಯ್ಸಿನದು. ಸೊ ಈ ಯಾವುದಾದ್ರೂ 2 ಚಾಪ್ಟರ್ಸ್ನ ಓದೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ನೀವು 3 ನ್ಯೂಮರಿಕಲ್ಸನ್ನು ಬರೀಬೇಕು. ಓಕೆ, ಸೊ ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಸೊ ನಿಮಗೆ ಪ್ರತಿ ಚಾಪ್ಟರಿಂದಾನು 2 ನ್ಯೂಮರಿಕಲ್ಸ್ ಬರ್ತಾ ಇರೋದ್ರಿಂದ ಸೊ ನೀವು ಯಾವುದೇ 2 ಚಾಪ್ಟರ್ ಓದಿದ್ರು ಆರಾಮಾಗಿ 3 ನ್ಯೂಮರಿಕಲ್ಸನ್ನು ಮಾಡ್ತೀರಾ. ಓಕೆ, ಸೊ 9 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ನಿಮಗೆ 3 ಮಾರ್ಕ್ನದು ಪಾರ್ಟ್ C-ನಲ್ಲಿ ನಿಮಗೆ 2 ಕ್ವೆಶನ್ಸ್ ಸಿಗುತ್ತೆ ಯಾವುದಾದ್ರೂ 2 ಚಾಪ್ಟರ್ಸ್ನ ಮಾಡೋದ್ರಿಂದ. ಸೊ ಅಗೇನ್ ಅದರಲ್ಲಿ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅದು ಬಿಟ್ಟರೆ ನಿಮಗೆ 1 ಮಾರ್ಕ್ದಂತೂ ಪ್ರತಿ ಚಾಪ್ಟ್ರಿಂದಾನು 2 MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸು ಸಿಕ್ಕೇ ಸಿಗುತ್ತೆ. ಸೊ ಟೋಟಲ್ ಆಗಿ 4 ಮಾರ್ಕ್ಸ್ ಇದನ್ನು ಸೇರಿ. ಓಕೆ, ಸೊ ಅಂದರೆ ಎಷ್ಟಾಯಿತು ಇದರಲ್ಲಿ? ಸೊ ಟೋಟಲ್ ಆಗಿ 19 ಮಾರ್ಕ್ಸ್ ನಮಗೆ ಇದರಿಂದ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನೋಡೋದಾದರೆ ನೀವು 2 ಚಾಪ್ಟರ್ ಇದೆ, ಅದರಲ್ಲಿ D and F ಆದರೂ ಓದಿ ಅಥವಾ ಕೋಆರ್ಡಿನೇಷನ್, ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದು. ನಾನು ಎಲ್ಲ ಚಾಪ್ಟರ್ಸ್ದು ಈ ಎಲ್ಲ 6 ಚಾಪ್ಟರ್ಸ್ದು ಕೂಡ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕೊಡ್ತೀನಿ, ಅದರಲ್ಲಿ ನೋಡಿ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ನೀವು ಪ್ರಿಪೇರ್ ಆಗಬಹುದು. ಓಕೆ, ಸೊ ನಾವು D and F ಬ್ಲಾಕಲ್ಲಿ ನಿಮಗೆ ಅಗೇನ್ ಪಾರ್ಟ್ C-ನಲ್ಲಿ 3 ಮಾರ್ಕ್ನ ಕ್ವೆಶನ್ಸು ಯಾವುದೇ 2 ಚಾಪ್ಟರ್ನ ಓದಿದ್ರು ನಿಮಗೆ 2 to 3 ಬರಬಹುದು. ಸೊ ಹೇಳಲಿಕ್ಕಾಗಲ್ಲ ನಿಮಗೆ 2 ಬಂತಪ್ಪ 3 ಮಾರ್ಕ್ಸ್ದು ಅಂತಂದರೆ ಡೋಂಟ್ ವರಿ, 2 ಮಾರ್ಕಲ್ಲಿ ಒಂದು ಕೇಳಿರ್ತಾರೆ ಆ ಚಾಪ್ಟ್ರಿಂದ. ಓಕೆ, ಸೊ ಆಲ್ಮೋಸ್ಟ್ ಈಕ್ವಲ್ ವೇಟೇಜ್ ಇರೋದ್ರಿಂದ 3 ಮಾರ್ಕ್ಸ್ದು 2 ಸಿಗುತ್ತೆ, 2 ಮಾರ್ಕ್ದು 1 ಸಿಗುತ್ತೆ ಯಾವುದೇ ಒಂದು ಚಾಪ್ಟರ್ ಓದೋದ್ರಿಂದ. ಸೊ ಇಲ್ಲಿ ನಿಮಗೆ 6 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಅಂತಂದರೆ 8 ಮಾರ್ಕ್ ಪ್ಲಸ್ ನಿಮಗೆ ಅಗೇನ್ MCQನಲ್ಲಿ ಪ್ರತಿ ಚಾಪ್ಟ್ರಿಂದಾನು 2 MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ತಾರೆ. ಸೊ ಅಗೇನ್ +2 ಅಂತಂದರೆ ಎಷ್ಟಾಯಿತು? 10 ಮಾರ್ಕ್ ಫ್ರಮ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಸೊ ಫಿಸಿಕಲಿಂದ 19 ಇತ್ತು, ಇನ್ಆರ್ಗ್ಯಾನಿಕ್ಕಿಂದ ನಿಮಗೆ 10 ಮಾರ್ಕ್ಸ್ ಆಯಿತು. ಓಕೆ,
ನೆಕ್ಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಿಮಗೆ ಈಸಿ ಆಗಿರುವಂಥ ಚಾಪ್ಟರ್ಸ್ನ ಹೇಳ್ತೀನಿ ನೋಡಿ. ದಟ್ ಈಸ್ ಹ್ಯಾಲೋ ಆಲ್ಕಿನ್ಸ್, ಹ್ಯಾಲೋರಿನ್ಸ್ ಮತ್ತು ಆಲ್ಕೋಹಾಲ್, ಫಿನಾಲ್ಸ್, ಈಥರ್ಸ್ ಮತ್ತು ಅಮೈನ್ಸ್ ಅಥವಾ ಬಯೋಮಾಲಿಕ್ಯೂಲ್ಸ್ ಯಾವುದಾದ್ರೂ ಮೂರನ್ನ ಓದಿ. ಸೊ ಯೂಶ್ವಲಿ ಹ್ಯಾಲೋ ಆಲ್ಕಿನ್ಸು, ಆಲ್ಕೋಹಾಲ್ಸನ್ನು ಮಿಸ್ ಮಾಡಬೇಡಿ, ಅವೆರಡನ್ನ ಓದಿ. ಅಮೈನ್ಸು, ಬಯೋಮಾಲಿಕ್ಯೂಲ್ಸಲ್ಲಿ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಓದಿ. ಈವನ್ ಅಮೈನ್ಸ್ ಕೂಡ ಈಸಿ ಇದೆ, ಜಸ್ಟ್ 4 ನೇಮ್ಡ್ ರಿಯಾಕ್ಷನ್ಸ್ ಇದೆ. ಆ್ಯಂಡ್ ಬಯೋಮಾಲಿಕ್ಯೂಲ್ಸಲ್ಲೂ ಕೂಡ ಬೇರೆ ರೀತಿಯಾದಂಥ ಕ್ವೆಶನ್ಸ್ ಇರುತ್ತೆ, ಕ್ವೈಟ್ ಈಸಿಯಾಗಿರುತ್ತೆ. ನೀವು ಇದನ್ನು ಚೂಸ್ ಮಾಡಬಹುದು. ನಿಮ್ಗೆ ಇವಾಗ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಯಾವುದಾದ್ರೂ 3 ಓದೋದಕ್ಕೆ ಹೇಳಿದೆ. ನಿಮಗೆ ಟೈಮ್ ಇದೆ ಅಂತಂದರೆ 4 ಓದಿ. ಓಕೆ, ಸೊ ನಾವು ಸ್ಮಾರ್ಟ್ ಮೆಥಡನ್ನು ಮಾತ್ರ ನಾನು ಇವಾಗ ಹೇಳ್ತಾ ಇರೋದ್ರಿಂದ, 1 ಡೇಗೆ ಇವಾಗ ಓದೋರ್ಗೆ ಮಾತ್ರ ಹೇಳ್ತಾ ಇರೋದ್ರಿಂದ, ಸೊ ನಾನು ಯಾವುದಾದ್ರೂ 3 ಓದೋದಕ್ಕೆ ನಿಮಗೆ ಟೈಮ್ ಇದೆ ಅಂತ ಹೇಳಿದೆ. ಸೊ ನಾವು 5 ಮಾರ್ಕ್ದು ನೀವು ಈ 3 ಚಾಪ್ಟ್ರಿಂದನೂ 4 ಚಾಪ್ಟ್ರಿಂದ ಒಂದೊಂದು ಬರುತ್ತೆ. ಸೊ ನೀವು 3 ಚಾಪ್ಟರ್ಸ್ ಓದಿದರೆ 5 ಮಾರ್ಕ್ನದ್ದು 3 ಕ್ವೆಶನ್ಸ್ ಬಂತು ಅಂದರೆ 15 ಮಾರ್ಕ್. ಆ್ಯಂಡ್ 2 ಮಾರ್ಕ್ಸ್ನದ್ದು 2 ಕ್ವೆಶನ್ ಬರುತ್ತೆ. ಓಕೆ, ಸೊ 2ರಿಂದ 3 ಬರುತ್ತೆ. ನಾನು ಬರೀ 2 ಅಂತ ಹೇಳಿದ್ದೀನಿ. ಅಂದರೆ ಪ್ರತಿ ಚಾಪ್ಟ್ರಿಂದನೂ ಇದರಿಂದ ಒಂದು 2 ಮಾರ್ಕ್ನದ್ದು ಬರುತ್ತೆ. ಓಕೆ, ಸೊ ಹಾಗಾಗಿ 2 ಕ್ವೆಶನ್ಸ್ ಆಫ್ 2 ಮಾರ್ಕ್. ಓಕೆ, ಸೊ 4 ಮಾರ್ಕ್ ಆಯಿತು. ಅಂದರೆ ಅಗೇನ್ ಇದರಲ್ಲೂ ಕೂಡ ನಿಮಗೆ ಇವನ್ MCQದು ಪ್ರತಿ ಚಾಪ್ಟ್ರಿಂದನೂ 2 MCQ ಬರ್ತಾ ಇರೋದ್ರಿಂದ, ಸೊ ಅಗೇನ್ ನಿಮಗೆ ಇಲ್ಲಿ 6 ಮಾರ್ಕು MCQ 1 ಮಾರ್ಕ್ನದಾಯಿತು. ಅಂದರೆ ಎಷ್ಟಾಯಿತು ನೋಡಿ, 6 + 4 10 + 15 ಅಂದರೆ 25 ಮಾರ್ಕ್ಸ್ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕವರ್ ಆಯಿತು. ಓಕೆ, ಸೊ ಹಾಗಿದ್ರೆ ಟೋಟಲ್ ನೋಡೋಣ. ನಮಗೆ ಫಿಸಿಕಲಲ್ಲಿ 19 ಮಾರ್ಕ್ಸ್ ಇತ್ತು, ಆ್ಯಂಡ್ ಇನ್ಆರ್ಗ್ಯಾನಿಕಲ್ಲಿ 10 ಮಾರ್ಕ್ಸ್ ಬಂದಿತ್ತು, ಆರ್ಗ್ಯಾನಿಕಲ್ಲಿ 25 ಮಾರ್ಕ್ಸ್ ಬಂದಿತ್ತು. ಸೊ ಎಲ್ಲದನ್ನು ಸೇರಿಸಿದ್ರೆ ನಮಗೆ ಎಷ್ಟು ಸಿಗುತ್ತೆ ಮಾರ್ಕ್ಸು? ಯು ಆರ್ ಗೆಟ್ಟಿಂಗ್, ಎಸ್, ಸೊ 1 2 3 4 5 ಅಂದರೆ 54 ಮಾರ್ಕ್ಸ್. ಎಸ್, ಸೊ ಯು ಆರ್ ಗೆಟ್ಟಿಂಗ್ 54 ಮಾರ್ಕ್ಸ್. ಹೌದಾ? ಸೊ 54 ಮಾರ್ಕ್ಸ್ ಬರುತ್ತೆ ಬೈ ಜಸ್ಟ್ ಸ್ಟಡಿಯಿಂಗ್ ದೀಸ್ 6 ಚಾಪ್ಟರ್ಸ್. ಸೊ ಒಂದೇ ದಿನ ಇರೋದ್ರಿಂದ ಈ 6 ಚಾಪ್ಟರ್ಸನ್ನ ನೀವು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಓಕೆ, ಸೊ 6 ಚಾಪ್ಟರ್ಸು ಸೆಲೆಕ್ಟ್ ಮಾಡಿಕೊಂಡು ಪರ್ಫೆಕ್ಟಾಗಿ ಓದಿದರೆ ಖಂಡಿತ ನಿಮಗೆ ಈ ಎಲ್ಲ ಕ್ವೆಶನ್ಸು ಬಂದೇ ಬರುತ್ತೆ ಏನು ಕ್ವೆಶನ್ ಪೇಪರಲ್ಲಿ. ಸೊ ಈ ರೀತಿಯಾಗಿ ಇಷ್ಟಿಷ್ಟು ಕ್ವೆಶನ್ಸ್ ಬಂದೇ ಬರುತ್ತೆ. ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡಿದಿರಿ ಆ ಚಾಪ್ಟರ್ಸನ್ನು ಅಂದರೆ ಯು ವಿಲ್ ಬಿ ಏಬಲ್ ಟು ಅಟೆಂಡ್ ದೋಸ್ ಕ್ವೆಶನ್ಸ್. ಓಕೆ, ಇನ್ನು ನೆಕ್ಸ್ಟ್ ನ್ಯೂಮರಿಕಲ್ಸ್ ಬೇಡ ಅಪ್ಪ ನಮಗೆ. ಸೊ ನ್ಯೂಮರಿಕಲ್ಸ್ ಬೇಡ ಅಂತಂದರೆ ವೆರಿ ಸಿಂಪಲ್. ಈ 54ಅಲ್ಲಿ ನಿಮಗೆ 9 ಮಾರ್ಕ್ಸ್ ನ್ಯೂಮರಿಕಲ್ಸ್ ನಮಗೆ ಬರಲ್ಲ, ನಾವು ಓದಲ್ಲ ಅಂತಂದರೆ ಫೈನ್. ಸೊ ಎಷ್ಟಾಗುತ್ತೆ ನಿಮಗೆ? 9 ಮಾರ್ಕ್ಸ್ ಹೋದರೆ 45 ಮಾರ್ಕ್ಸ್ ಅಂತೂ ನಿಮಗೆ ಸಿಗುತ್ತೆ. ಸೊ 50+ ಸಿಗ್ತಾಯಿತ್ತು ವಿತ್ ನ್ಯೂಮರಿಕಲ್ಸ್. ವಿತೌಟ್ ನ್ಯೂಮರಿಕಲ್ಸ್ 45 ಅಂದರೆ ಅಟ್ಲೀಸ್ಟ್ 40+ ಆದರೂ ಬರುತ್ತೆ. ಓಕೆ, ಅಟ್ಲೀಸ್ಟ್ ಪಾಸ್ ಅಂತೂ ಆಗ್ತೀರಾ ನೀವು. ತುಂಬ ಹೆದ್ರಕ್ಕೆ ಹೋಗಬೇಡಿ. 35 to 40 ಮಾರ್ಕ್ಸ್ ಅಂತೂ ನೀವು ತೊಗೊಳ್ತೀರಾ. ಸೊ ಡೋಂಟ್ ವರಿ. ಓಕೆ, ಇನ್ನು ನೆಕ್ಸ್ಟ್ ಹಾಗಿದ್ರೆ ಈ 6 ಚಾಪ್ಟರನ್ನು ನಾವು ಹೇಗಪ್ಪ 1 ಡೇನಲ್ಲಿ ಕವರ್ ಮಾಡೋದು ಅಂತ ಹೇಳಿ ನೋಡೋಣ. ಓಕೆ, ಸೊ ವಿಲ್ ಬಿ ಸೀಯಿಂಗ್ ದ ಲಾಸ್ಟ್ 1 ಡೇ ಸ್ಟಡಿ ಟೈಮ್ ಟೇಬಲ್. ಓಕೆ, ಸೊ ಮೊದಲಿಗೆ ಫಿಸಿಕಲ್ ಕೆಮಿಸ್ಟ್ರಿಯನ್ನು ಓದ್ಬಿಡಿ. ಆರ್ಗ್ಯಾನಿಕ್ನ ನಾನು ಲಾಸ್ಟಲ್ಲಿ ಇಟ್ಟಿದ್ದೀನಿ, ಬಿಕಾಸ್ ಅದು ರಿಯಾಕ್ಷನ್ಸನ್ನ ಓದ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದನ್ನು ನೆನ್ಪಿಟ್ಕೋಬೇಕು ಅಂತಂದರೆ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನಿಮಗೆ ರಿವೈಸ್ ಮಾಡಬೇಕು ಅಂದರೆ ಬೇಗ ಓದಿದರೆ ಮರ್ತು ಹೋಗಿಬಿಡುತ್ತೆ. ಅದಕ್ಕೆ ಲಾಸ್ಟಲ್ಲಿ ಓದಿ, ಲಾಸ್ಟಲ್ಲಿ ರಿವೈಸ್ ಮಾಡಿ. ಅಂದರೆ ನಾಳೆ ಬೆಳಗ್ಗೆಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ, ನಿಮಗೆ ತಲೆಯಲ್ಲಿ ಕೂತ್ಕೊಂಡಿರುತ್ತೆ. ಸೊ ಸೊಲ್ಯೂಷನ್ಸನ್ನು ಓದೋದಕ್ಕೆ ಕೂತ್ಕೊಂಡ್ಬಿಡಿ. ಓಕೆ, ಸೊ 5 to 8 ಓದ್ತೀರಾ. ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಕೈನೆಟಿಕ್ಸ್ 1 ಅವರ್ ಫ್ರೆಶ್ ಅಪ್ ಆಗೋದಕ್ಕೆ ಸ್ನಾನ, ಟಿಫನ್ ಎಲ್ಲ ಕೊಟ್ಬಿಟ್ಟು 9 to 11:30. ಓಕೆ, ಸೊ 5 to 8 ಅಂದರೆ ಎಷ್ಟು ಅವರ್ ಆಯಿತು? ಸೊ 3 ಅವರ್ ನೀವು ಸೊಲ್ಯೂಷನ್ಸನ್ನು ಓದಿದ್ರಿ. ಆ್ಯಂಡ್ ದೆನ್ ನೆಕ್ಸ್ಟ್ 10 11:30 ಅಂದರೆ 2.5 hour. ಓಕೆ, ಸೊ ಅರೌಂಡ್ 2.5 hour ನೀವು ಎಲೆಕ್ಟ್ರೋಕೆಮಿಸ್ಟ್ರಿಯನ್ನು ಓದ್ತೀರಾ. ಓಕೆ, ಸೊ ನೀವು ಇದಕ್ಕಿನ್ನೂ ಟೈಮ್ ತೊಗೊಳಗಿದ್ರೆ ಓಕೆ, ಸೊ 3 ಅವರ್ ಆದರೆ 3 ಅವರೇ ತೊಗೊಳ್ಳಿ, ಆಯಿತಾ. ನೆಕ್ಸ್ಟ್ ನ್ಯೂಮರಿಕಲ್ಸ್. ಓಕೆ, ಸೊ ನ್ಯೂಮರಿಕಲ್ಸ್ಗೆ 1 ಅವರ್ ಕೊಡಿ, 11:30 to 12:30. ಸೊ ನ್ಯೂಮರಿಕಲ್ಸನ್ನು ಹೇಗೆ ಸಾಲ್ವ್ ಮಾಡ್ತೀರಾ? ಚಾನಲಲ್ಲಿ ನಾನೀಗಾಗಲೇ ಮಾಡೆಲ್ ಕ್ವೆಶನ್ ಪೇಪರ್ನ 3 ಮಾಡೆಲ್ ಕ್ವೆಶನ್ ಪೇಪರ್ನ ಸಾಲ್ವ್ಡ್ ನ್ಯೂಮರಿಕಲ್ಸನ್ನು ಹಾಕಿದ್ದೀನಿ. ಅದರಲ್ಲಿ ಸೊಲ್ಯೂಷನ್ ಚಾಪ್ಟರ್ದು ಕೆಲವೊಂದಿಷ್ಟು ಸಾಲ್ವ್ ಕೂಡ ಸೊಲ್ಯೂಷನ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಉಳಿದಿದ್ದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ, ಟೈಮ್ ತುಂಬ ತೊಗೊಳುತ್ತೆ ಅಂತ ಹೇಳಿ. ಓಕೆ, ಬಟ್ ನಿಮಗೆ 3 ಮಾಡೆಲ್ ಕ್ವೆಶನ್ ಪೇಪರ್ದು ವಿತ್ ಆನ್ಸರ್ಸ್ ಇದೆ. ನಮ್ಗೆ ಇವಾಗ ನೋಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ ನಿಮಗೆ PDF ಅವೈಲೇಬಲ್ ಇದೆ ನನ್ನ ಚಾನಲಲ್ಲಿ. ಸೊ ನ್ಯೂಮರಿಕಲ್ಸನ್ನು ಅದರಲ್ಲಿ ಆ ಮಾಡೆಲ್ ಕ್ವೆಶನ್ ಪೇಪರ್ದೇ ಬರುತ್ತಾ? ನೋ, ಯಾರಿಗೂ ಗೊತ್ತಿಲ್ಲ ಅದೇ ಬರುತ್ತಾ ಅಂತ ಹೇಳಿ. ಬಟ್ ನೀವು ಅದನ್ನು ನೋಡ್ಕೊಳ್ಳಿ ಒಂದು ಸರ್ತಿ, ಹೇಳಲಿಕ್ಕಾಗಲ್ಲ. ಅದೇ ಬಂತು ಅಂದರೆ ಕಣ್ಮುಂದೆ ಇದ್ದು ನಾವು ಅದನ್ನು ಬಿಟ್ಟಂಗಾಗುತ್ತೆ ಅದಕ್ಕೆ, ಹೌದಾ. ಸೊ ಹಾಗಾಗಿ ಆ ಪಶ್ಚಾತ್ತಾಪ ಪಡೋಕ್ಕಿಂತ ಮಾಡೆಲ್ ಕ್ವೆಶನ್ ಪೇಪರಲ್ಲಿರೋ ಕ್ವಶನ್ಸ್ನ ಒಂದು ಸಲ ನೋಡ್ಕೊಳ್ಳಿ. ಅದಾದಮೇಲೆ ಬೇರೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಕೂಡ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ನ್ಯೂಮರಿಕಲ್ಸ್ದು. ಸೊ ಅದನ್ನು ನೋಡ್ಕೊಳ್ಳಿ. ಓಕೆ, ಸೊ ಇದು ನ್ಯೂಮರಿಕಲ್ಸ್ ಮಾಡೋರಿಗೆ. ಸೊ ನ್ಯೂಮರಿಕಲ್ಸ್ ಮಾಡಲ್ಲ ನಾವು ಅಂತಂದರೆ ಯು ಕ್ಯಾನ್ ಸ್ಕಿಪ್ ದಿಸ್ ಪಾರ್ಟ್.
ಓಕೆ. ನೆಕ್ಸ್ಟ್ ಬಟ್ ಸ್ಟಿಲ್ ನೀವು ಯಾವುದಾದ್ರೂ ಒಂದು ಚಾಪ್ಟರ್ದಾದರೂ ನ್ಯೂಮರಿಕಲ್ಸನ್ನು ನೋಡ್ಕೊಳ್ರಿ, ಬಿಕಾಸ್ 3 ನ್ಯೂಮರಿಕಲ್ಸ್ ಬರುತ್ತೆ. 2 ಚಾಪ್ಟರ್ಸಿಂದ ನಿಮಗೆ ಅಟ್ಲೀಸ್ಟ್ 4 ಬಂದಿರುತ್ತೆ, ಹೌದಾ? ಸೊ 4ರಲ್ಲಿ ಅಟ್ಲೀಸ್ಟ್ ನೀವು 2 ಆದರೂ ನ್ಯೂಮರಿಕಲ್ಸ್ ಮಾಡ್ಬೋದು. ಅಟ್ಲೀಸ್ಟ್ ಸೊಲ್ಯೂಷನ್ ಚಾಪ್ಟರ್ 1 ಆದರೂ ನೀವು ನೀಟಾಗಿ ನೋಡ್ಕೊಳ್ಳಿ, ನ್ಯೂಮರಿಕಲ್ಸು 2 ನ್ಯೂಮರಿಕಲ್ಸ್ ಸಾಲ್ವ್ ಮಾಡ್ತೀರಾ. ಅಥವಾ ಕೆಮಿಕಲ್ ಕೈನೆಟಿಕ್ಸ್ ನೋಡ್ಕೊಳ್ತೀರಾ, ಅದರಲ್ಲಿ ನ್ಯೂಮರಿಕಲ್ಸ್ ಕಂಪ್ಲೀಟಾಗಿ ನೋಡ್ಕೊಳ್ಳಿ, 2 ಬರೀತೀರಾ, ಹೌದಾ? ಸೊ ಲಾಸ್ ಮಾಡ್ಕೊಳ್ಬೇಡಿ ಮಾರ್ಕ್ಸ್ನ. ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದರೆ D&F ಆದರೂ ಓದಿ ಅಥವಾ ಕೋಆರ್ಡಿನೇಷನ್ ಆದರೂ ಓದಿ. ಓಕೆ. ಸೊ ಕೋಆರ್ಡಿನೇಷನ್ನು ಒಂದು ರೀತಿಯಲ್ಲಿ ಈಸಿ ಅನಿಸುತ್ತೆ, D&F ನಾವು ಮೊದಲಿಂದ ಓದಿದ್ದೀವಿ ಮಿಡ್ ಟರ್ಮು ಟೆಸ್ಟಿಗೆ ಅಂಥೇಳಿ ಅದು ಈಸಿ ಅನಿಸುತ್ತೆ. ಸೊ ಇಟ್ಸ್ ಯುವರ್ ಚಾಯ್ಸ್, ನೀವು ಯಾವುದು ಓದ್ತೀರಾ ಅದನ್ನು ಮೈಂಡಲ್ಲಿ ಫಿಕ್ಸ್ ಆಗಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಒಂದು ಹಿಡ್ಕೊಂಡ್ರಾ, ಸ್ವಲ್ಪ ಓದಿದ್ದೀರಾ, ಯಾವುದನ್ನು ಓದಿದ್ದೀರಾ ಅದೇ ಚಾಪ್ಟರ್ನ ಇವಾಗ ಓದಿ. ಓಕೆ, ಹೊಸದನ್ನು ಟಚ್ ಮಾಡಬೇಡಿ. ಓಕೆ. ಸೊ ಇದನ್ನು ನೀವು 12:30 to 1:30 1 ಅವರ್ ಓದಿ. ಸೊ ಅಲ್ಲಿಗೆ ಮುಗಿಯಲ್ಲ. ಸೊ 1:30ಗೆ ಲಂಚ್ ಬ್ರೇಕ್. ಸೊ ಹಾಫ್ ಆನ್ ಅವರ್ ಆದಮೇಲೆ 2 to 4 ಅಂತಂದರೆ 2 hours. ಓಕೆ. ಸೊ ಅಂದರೆ ಎಷ್ಟು ಟೋಟಲ್ ಆಗಿ 3 ಅವರ್ ನೀವು ಇನ್ಆರ್ಗ್ಯಾನಿಕ್ಕಿಗೆ ಕೊಡಿ. ಬಿಕಾಸ್ ನಿಮಗೆ ಇನ್ಆರ್ಗ್ಯಾನಿಕ್ಕಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಇನ್ಆರ್ಗ್ಯಾನಿಕ್ ಪಾರ್ಟ್ನ ಕ್ವಶನ್ಸ್ಗೆ ನೀವು ಇನ್ಆರ್ಗ್ಯಾನಿಕ್ಕನ್ನೇ ಓದಬೇಕು, ಈ ಚಾಪ್ಟರ್ಸನ್ನೇ ಓದಬೇಕು. ಇಲ್ಲ ಅಂತಂದರೆ ನೀವು ಅದನ್ನು ಅಟೆಂಪ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ, ಹೌದಾ? ಸೊ ಹಾಗಾಗಿ ಕಂಪ್ಲೀಟಾಗಿ 3 ಅವರ್ಸನ್ನು ಕೊಡಿ ಇದಕ್ಕೆ. ನೆಕ್ಸ್ಟ್ ಆರ್ಗ್ಯಾನಿಕ್ಕಿಗೆ ಬರೋಣ. ಸೊ ಆರ್ಗ್ಯಾನಿಕ್ಕಿಗೆ ಅಗೇನ್ ಹ್ಯಾಲೋ ಆಲ್ಕಿನ್ ಹ್ಯಾಲೋ ಅರಿನ್ಸ್ ಈಸಿ ಆಗಿದೆ. ಸೊ 4 to 6 ನೀವು 2 hours ನೀವು ಇದಕ್ಕೆ ಕೊಡಿ. ಆಲ್ಕೋಹಾಲ್ ಫಿನಾಲ್ಸ್ ಈ ಥರಿಗೆ ಅಗೇನ್ 2 hours ಕೊಡಿ. ಓಕೆ. ಆ್ಯಂಡ್ ಅಮೈನ್ಸು ಮತ್ತು ಬಯೋಮಾಲಿಕ್ಯೂಲ್ ಸೊ 1.5 hour ಸಾಕಾಗುತ್ತೆ 2 ಚಾಪ್ಟರ್ಗೆ. ಸೊ ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ನೀವೇನು ರಿಯಾಕ್ಷನ್ಸ್ ಇದೆಯಲ್ಲ, ಮೇನ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಏನಿದೆ ಈ 3 ಚಾಪ್ಟರ್ದು ಅದನ್ನು ರಿವೈಸ್ ಮಾಡಿ ಟಿಲ್ 10:30 to 11:30. ಅಂದರೆ 1 hour ನೀವೇನು ಮಾಡಿ ಅಂತಂದರೆ ಬರೀ ರಿಯಾಕ್ಷನ್ಸ್, ನೇಮ್ಡ್ ರಿಯಾಕ್ಷನ್ಸ್ ಏನಿದೆ ಅದನ್ನೆಲ್ಲ ನೋಡ್ಕೊಳ್ಳಿ. ಓಕೆ. ಸೊ ಇದ್ರದ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ನಿಮಗೆ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಕೂಡ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಸೊ 11:30ಗೆ ನಿಮ್ಮದು ಕಂಪ್ಲೀಟಾಗಿ ಮುಗಿಯುತ್ತೆ. ಅದಾದಮೇಲೆ ಮಲ್ಕೊಂಡ್ಬಿಡಿ. ಓಕೆ. ಸೊ ಬೇಗ ಮಲ್ಕೊಳ್ಳಿ. ಇಲ್ಲ ನಮ್ದು ಇನ್ನೂ ಉಳಿದಿದೆ ಅಂತಂದರೆ ಓಕೆ ಫೈನ್, ನೀವು ಓದಿ ಮತ್ತೆ ಅಗೇನ್ ಬೆಳಿಗ್ಗೆ ಎದ್ದು ಇದನ್ನೆಲ್ಲ ನೀವು ಜಸ್ಟ್ ಒಂದು 15 ಮಿನಿಟ್ ತರಹ ನೀವು, ಅಥವಾ 10 ಮಿನಿಟ್ಸ್ ಚಿಕ್ಕ ಚಾಪ್ಟರ್ ಆದರೆ 10 ಮಿನಿಟ್ ತರಹ ನೀವೇನು ಮಾಡಿ ಅಂತಂದರೆ ಎಲ್ಲ ಚಾಪ್ಟರ್ನೂ ಒಂದ್ಸಲ ರಿವೈಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಫಾರ್ಮುಲಾಗಳನ್ನು ನೀವು ನ್ಯೂಮರಿಕಲ್ ಸಾಲ್ವ್ ಮಾಡ್ತಿದ್ದೀರಾ ಅಂತಂದರೆ ಆ ಚಾಪ್ಟರ್ನ ಫಾರ್ಮುಲಾಸನ್ನು ನೋಡ್ಕೊಳ್ಳಿ. ಆ್ಯಂಡ್ ನೇಮ್ಡ್ ರಿಯಾಕ್ಷನ್ಸ್ ಅಂತೂ ಒಂದು ಸರ್ತಿ ನೀವು ನೋಡ್ಕೊಳ್ಳೇಬೇಕು. ಓಕೆ. ಸೊ ಒಂದು ಅಟ್ಲೀಸ್ಟ್ 2 hour ನೀವು ಬೆಳಿಗ್ಗೆ ಎದ್ದು ರಿವೈಸ್ ಮಾಡ್ಕೊಳ್ಳಿ. ಓಕೆ. ಇಲ್ಲಾಂತಂದರೆ ಇಡೀ ದಿನ ಓದಿದ್ದು ವೇಸ್ಟ್ ಆಗಿಬಿಡುತ್ತೆ, ಆಯಿತಾ? ಸೊ ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಚಿಲ್ಡ್ರನ್. ಹ್ಯಾಪಿ ಲರ್ನಿಂಗ್, ಆಲ್ ದ ವೆರಿ ಬೆಸ್ಟ್. ಎಕ್ಸಾಮ್ ಚೆನ್ನಾಗಾಗುತ್ತೆ, ತುಂಬ ಚಿಂತೆ ಮಾಡಬೇಡಿ. ವೆಲ್ ಮೈ ಡಿಯರ್ ಚಿಲ್ಡ್ರನ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.